ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 101ನೇ ಅಧ್ಯಾಯ, ಸಾಮ್ 101. ಕೀರ್ತನೆ 101ನೇ ಅಧ್ಯಾಯ ನಾವು ನೋಡುವಾಗ ಇದು ಚಿಕ್ಕ ಕೀರ್ತನೆ, 8 ವಚನಗಳಿದೆ. ಆದರೆ ದಾವೀದನು ಇದನ್ನು ಬರೆದಿರುವಂಥದ್ದನ್ನು ನಾವು ನೋಡ್ಬೋದು. ದಾವೀದನು ಈ ಕೀರ್ತನೆಯನ್ನು ಬರೆದಿರುವಂಥ ವಿಷಯ ಇಷ್ಟು ಕಾಲ ಸ್ವಲ್ಪ ಅಂದರೆ 100ನೇ ಕೀರ್ತನೆ, 99ನೇ ಕೀರ್ತನೆ, 98ನೇ ಕೀರ್ತನೆ, 97, 96, 95 ಇವೆಲ್ಲ ನಾವು ನೋಡುವಾಗ ಅನಾಮಧೇಯ ಇತ್ತು, ಯಾರು ಬರೆದಿರೋದಂತ ಗೊತ್ತಿಲ್ಲ ನಮಗೆ. ಆದರೆ 101ನೇ ಕೀರ್ತನೆಯನ್ನು ದಾವೀದನು ಬರೆದಿದ್ದು. ದಾವೀದ ಅಂತ ಹೇಳಿದರೆ ಪ್ರಿಯನು ಅಂತ ಹೇಳಿಬಿಟ್ಟು ಅದರ ಅರ್ಥ. 150 ಕೀರ್ತನೆಗಳಿದೆ. ಅದರಲ್ಲಿ 75 ಕೀರ್ತನೆಗಳನ್ನು ದಾವೀದನು ಬರೆದಿದ್ದು. ಮತ್ತು ದಾವೀದನು ಬರೆದಂಥ ಈ ಕೀರ್ತನೆ 15ನೇ ಕೀರ್ತನೆ ಮತ್ತು 24ನೇ ಕೀರ್ತನೆಯನ್ನು ಹೋಲುವಂಥದ್ದಾಗಿದೆ ಅಂತೆ. ಇಲ್ಲಿ ಶಿರೋನಾಮೆ ಅಥವಾ ತಲೆ ಬರಹ, ಮೇಲ್ಬರಹ ಅಂತ ಹೇಳ್ಬೋದು. ಕೀರ್ತನೆ 15 ಎಂಬುದಾಗಿ ಹೇಳುವಾಗ ಅದು ಕೂಡ ದಾವೀದನ ಕೀರ್ತನೆ. ಅಲ್ಲಿ ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾರು ಎಂಬುದಾಗಿ ಪ್ರಾರಂಭವಾಗ್ತದೆ. ಅದು ಪರಿಚಯವಾದಂಥ ಒಂದು ಕೀರ್ತನೆ. ಮತ್ತು 24ನೇ ಕೀರ್ತನೆ ಕೂಡ ಈ 101ನೇ ಕೀರ್ತನೆಯಂತೆ ಇದೆ ಎಂಬಂಥ ಮಾಹಿತಿಯಲ್ಲಿ ಕೊಡಲಾಗಿದೆ. ಅದು ಕೂಡ ದಾವೀದನ ಒಂದು ಕೀರ್ತನೆಯಾಗಿದೆ. ಆ 24ನೇ ಕೀರ್ತನೆಯಲ್ಲಿ ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ ಎಂಬುದಾಗಿ ಪ್ರಾರಂಭವಾಗ್ತದೆ ಕೀರ್ತನೆ 15 ಮತ್ತು ಕೀರ್ತನೆ 24. ಈಗ ಕೀರ್ತನೆ 101 ಕೂಡ ಆ ರೀತಿಯಾಗಿ ಇರುವಂಥ ಒಂದು ಕೀರ್ತನೆಯಾಗಿದೆ. ಈ 101 ಕೀರ್ತನೆಯಲ್ಲಿ ದಾವೀದನ 18 ತೀರ್ಮಾನಗಳನ್ನು ನಾವು ನೋಡಿಕೊಳ್ಬೋದು. 18 ಡೆಸಿಷನ್ಸ್ ಆಫ್ ಡೇವಿಡ್. ಸಾಮಾನ್ಯವಾಗಿ ಕೆಲವರು ಹೊಸ ವರ್ಷದಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿಕೊಳ್ತೇವಲ್ವ. ನಾನು ಹೊಸ ವರ್ಷದಲ್ಲಿ ಇಂಥದ್ದನ್ನು ಮಾಡ್ತೇನೆ, ಇಂಥದ್ದನ್ನು ಮಾಡಲ್ಲ, ಅಥವಾ ಹೊಸ ವರ್ಷದಲ್ಲಿ ನಾನು ಇಡೀ ವರ್ಷ ನಾನು ಸತ್ಯವೇದವನ್ನು, ಬೈಬಲನ್ನು ಓದ್ತೇನೆ, ಅಥವಾ ಬೈಬಲ್ ಬಾಯ್ಪಾಠ ಮಾಡ್ತೇನೆ, ಅಥವಾ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿಯಾಗೆಲ್ಲ ನಾವು ತೀರ್ಮಾನ ಮಾಡಿಕೊಳ್ತೇವೆ. ಒಳ್ಳೆಯದು ತೀರ್ಮಾನಗಳು. ಕೆಲವು ಸಾರಿ ತೀರ್ಮಾನಗಳು ನಾವು ಕೈಕೊಂಡು ನಡೀಲಿಕ್ಕೆ ಆಗಲ್ಲ. ಕೈಕೊಂಡು ನಡೀಲಿಕ್ಕೆ ಆಗಲ್ಲ ಅಂತ ತೀರ್ಮಾನವೇ ಮಾಡದೇ ಇರಬಾರ್ದು. ಯಾಕಂದರೆ ಜೀವನವು ತೀರ್ಮಾನಗಳಿಂದ ಕೂಡಿದ್ದಾಗಿದೆ. ಲೈಫ್ ಈಸ್ ಫುಲ್ ಆಫ್ ಡಿಸಿಷನ್ ಮೇಕಿಂಗ್. ತೀರ್ಮಾನ ಮಾಡಬೇಕು. ನಾನು ಚಿಕ್ಕ ವಿಷಯದಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ನಾನು ಊಟ ಮಾಡಬೇಕು, ಅಥವಾ ಇಂಥ ಅಡುಗೆ ಮಾಡಬೇಕು, ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು, ಎಷ್ಟು ಊಟ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಈ ರೀತಿಯಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ತೀರ್ಮಾನ ತಗೊಳ್ತೀವಿ. ಆದರೆ ದೇವರ ವಿಷಯಗಳಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಆತ್ಮಿಕ ಜೀವನದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬಹಳ ಬಹಳ ಒಳ್ಳೆಯದು. ದಾವೀದನ 18 ತೀರ್ಮಾನಗಳು ಏನಾಗಿವೆ ಒಂದೊಂದಾಗಿ ನೋಡೋಣ, ಬನ್ನಿರಿ. ಮೊದಲನೇ ವಚನ, ಕೀರ್ತನೆ 101, ಸಾಮ್ 101 ವರ್ಸ್ 1. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು. ಪ್ರೀತಿ ಅಂತ ಹೇಳುವಾಗ ದೇವರು ಪ್ರೀತಿ ಸ್ವರೂಪನು. ಯೋಹನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು.
ಆ ಮೊದಲನೇ ಪದದಲ್ಲಿ ಯೇಸು ಕ್ರಿಸ್ತನನ್ನು ನಾವು ಸ್ಮರಿಸುವಂತೆ, ನೆನಪು ಮಾಡಿಕೊಳ್ಳುವಂತೆ ಯೇಸು ಕ್ರಿಸ್ತನ ಛಾಯೆಯನ್ನು ನಾವು ನೋಡ್ತೇವೆ. ಪ್ರೀತಿ ಆಯ್ತಲ್ವ. ಅನಂತರ ನೀತಿ ಅಂತಿದೆ. ನೀತಿ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದು. ಯಾಕೆ ಅಂತ ಹೇಳಿದರೆ, ಮೊದಲನೇ ಕೊರಿಂಥ 1ನೇ ಅಧ್ಯಾಯ 30ನೇ ವಚನದಲ್ಲಿ ಯೇಸು ಕರ್ತನು ನಮ್ಮ ನೀತಿಯಾಗಿದ್ದಾನೆ ಎಂಬಂಥ ಮಾತನ್ನು ನಾವು ನೋಡ್ತೇವೆ. ಭಕ್ತ ಪೌಲನು ಆ ಮಾತನ್ನು ಹೇಳುವಾಗ ಯೇಸು ಕರ್ತನು ನಮ್ಮ ನೀತಿ, ಆತನೇ ನಮ್ಮ ನೀತಿ. ನಮಗಿರುವುದು ಸ್ವನೀತಿ, ಆದರೆ ಆತನ ನೀತಿಯನ್ನು ಹೊಂದಿದವರಾಗಿ ಆತನ ನೀತಿಯಲ್ಲಿ ಆ ನೀತಿಯನ್ನು ನಮ್ಮ ನೀತಿಯನ್ನಾಗಿ ಮಾಡಿಕೊಂಡು ನಾವು ಬೆಳೆಯಬೇಕು. ಅದಕ್ಕೆ ಪ್ರಕಟಣೆಯಲ್ಲಿ ಒಂದು ಮಾತಿದೆ, ನೀತಿವಂತರು ಇನ್ನೂ ನೀತಿವಂತರಾಗಬೇಕು ಎಂಬುದಾಗಿ. ಆಶ್ಚರ್ಯ. ಸರಿ, ಮೊದಲನೇ ತೀರ್ಮಾನ ಏನಂದರೆ ದೇವರ ಪ್ರೀತಿ ನೀತಿಗಳ ಬಗ್ಗೆ. ಪ್ರೀತಿಯನ್ನು ಯೇಸು ಕ್ರಿಸ್ತನ ಬಗ್ಗೆ ಸೂಚಿಸ್ತದೆ, ನೀತಿಯನ್ನು ಯೇಸು ಕರ್ತನ ಬಗ್ಗೆ ಸೂಚಿಸ್ತದೆ. ಆದ ಕಾರಣ ಯೇಸು ಕ್ರಿಸ್ತನ ಬಗ್ಗೆ ಅಥವಾ ದೇವರ ಪ್ರೀತಿ ದೇವರ ನೀತಿಗಳನ್ನು ಕುರಿತು ಹಾಡುವೇನು, ಮೊದಲನೇ ತೀರ್ಮಾನ. ಎರಡನೇ ತೀರ್ಮಾನ, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಇದು ದೇವರಿಗೆ ಒಂದು ಹೇಳುವಂಥ ಒಂದು ಪ್ರಾರ್ಥನೆಯಾಗಿ ಹೇಳ್ತಾನೆ ದಾವೀದನು. ಮೊದಲನೇದು ಹಾಡುವೆನು, ಎರಡನೇದು ಕೊಂಡಾಡುವೆನು. ಮೂರನೇ ತೀರ್ಮಾನ 2ನೇ ವಚನದಲ್ಲಿ ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು. ಸನ್ಮಾರ್ಗ ಏನಿದೆ ಅದನ್ನು ಲಕ್ಷಿಸಿ ಗಮನಿಸಿ ನಡೆಯುವೆನು. ಇದು ದಾವೀದನ 3ನೇ ತೀರ್ಮಾನ. 18 ತೀರ್ಮಾನಗಳಲ್ಲಿ 3 ನೋಡಿದ್ವಿ. ಆ ರೀತಿಯಾಗಿ ಹೇಳಿಬಿಟ್ಟು, ನನಗೆ ಯಾವಾಗ ದರ್ಶನ ಕೊಡುವಿ? ದೇವರ ದರ್ಶನಕ್ಕಾಗಿ ಹಾರೈಸಿದ ವ್ಯಕ್ತಿ ದಾವೀದನು. ಇದನ್ನು ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಅದೇ ಒಂದು ಪ್ರಾರ್ಥನೆಯಾಗಿ ಇರಲಿ. ಏನಂತ? ದೇವರೇ ನನಗೆ ಯಾವಾಗ ದರ್ಶನ ಕೊಡ್ರಿ. ಮತ್ತಾಯ 5:8 ಒಂದು ಮಾತು ಈ ರೀತಿಯಾಗಿದೆ, ನಿರ್ಮಲ ಚಿತ್ತರು ಅಥವಾ ಶುದ್ಧ ಹೃದಯದವರು ಧನ್ಯರು, ಅವರು ದೇವರ ದರ್ಶನ ಅವರಿಗೆ ಆಗುತ್ತೆ, ದೇವರನ್ನು ಕಾಣುವರು ಎಂಬುದಾಗಿ, ದರ್ಶನ ಕೊಡುವಿ ಎಂಬುದಾಗಿ ಹೇಳಿಬಿಟ್ಟು ಮತ್ತೆ 4ನೇ ತೀರ್ಮಾನವನ್ನು ನಾವು ನೋಡ್ತೇವೆ. ಪ್ರತಿಯೊಂದರಲ್ಲಿ ಹಾಡುವೆನು, ಕೊಂಡಾಡುವೆನು, ನಡೆಯುವೆನು ಎಂಬುದಾಗಿ 18 ತೀರ್ಮಾನಗಳಲ್ಲಿ 4ನೇ ತೀರ್ಮಾನ ಏನಾಗಿದೆ ಅಂತ ನಾವು ನೋಡುವಾಗ, ಮನೆಯೊಳಗೆ, ಕೀರ್ತನೆ 101:2, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ಮನೆಯೊಳಗೆ ಯಥಾರ್ಥ ಹೃದಯದಿಂದಲೇ ನಾನು ನಡ್ಕೊಳ್ತೀನಿ ಎಂಬಂಥ ತೀರ್ಮಾನ ದಾವೀದನ ತೀರ್ಮಾನ. ಭಾಳ ಒಳ್ಳೆಯ ತೀರ್ಮಾನ. ನಾವು ಕೂಡ ಆ ತೀರ್ಮಾನದಂತೆ ನಡೆಯೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. 3ನೇ ವಚನದಲ್ಲಿ 5ನೇ ತೀರ್ಮಾನವನ್ನು ನಾವು ನೋಡ್ತೇವೆ. 18 ತೀರ್ಮಾನಗಳು ದಾವೀದನ ತೀರ್ಮಾನಗಳನ್ನು ನೋಡ್ತಿದ್ದೇವೆ. ಅದರಲ್ಲಿ 5ನೇದು, ಯಾವ ನೀಚ ಕಾರ್ಯವನ್ನೂ ದೃಷ್ಟಿಸುವುದಿಲ್ಲ. ವಾವ್! ಈ ದಿವಸಗಳಲ್ಲಿ TV, ಇಂಟರ್ನೆಟ್ಟು ಇತ್ಯಾದಿ ಇರುವಾಗ ಯಾವ ನೀಚ ಕಾರ್ಯವನ್ನು ದೃಷ್ಟಿಸುವುದಿಲ್ಲ ಅಂತ ಹೇಳ್ಬಿಟ್ಟು 3000 ವರ್ಷಗಳ ಹಿಂದೆ ಇದ್ದಂಥ ದಾವೀದನ ತೀರ್ಮಾನ ಶ್ಲಾಘನೀಯವಾದದ್ದು, ಗಂಭೀರವಾದದ್ದು, ಭಕ್ತಿಪೂರ್ವಕವಾದದ್ದು, ಆತ್ಮೀಯವಾದದ್ದು. ಸರಿ, ದುರಾಚಾರವನ್ನು ಹಾಗೆ ಮಾಡುತ್ತೇನೆ. ಇದು 6ನೇ ತೀರ್ಮಾನ. ದುರಾಚಾರ ನೋಡುವಾಗ ನಾವು 1ನೇ ಕೊರಿಂಥ 13 ಪ್ರೀತಿಯು ಏನು ಮಾಡ್ತದೆ, ಪ್ರೀತಿಯಿಂದ ಈ ವಾಕ್ಯ, ಈ ಕೀರ್ತನೆ ಸ್ಟಾರ್ಟ್ ಆಗ್ತದಲ್ವ. ಅದೇ ರೀತಿಯಾಗಿ 1ನೇ ಕೊರಿಂಥ ನೋಡೇ ಬಿಡೋಣ. ಯಾಕಂತ ಹೇಳಿದ್ರೆ ಅದು ಹಾಗೆ ಈ ಒಂದು ಕೀರ್ತನೆಗೆ ಸಂಬಂಧಪಟ್ಟಂಥದ್ದು.
ಆದ ಕಾರಣ ಅದನ್ನು ನಾನು ನಿಮಗೋಸ್ಕರವಾಗಿ ಓದ್ತೇನೆ ರೀ. ಮೊದಲನೇ ಕೊರಿಂಥ 13ನೇ ಅಧ್ಯಾಯ. ಈ ಅಧ್ಯಾಯ ಸಂಪೂರ್ಣವಾಗಿ ಪ್ರೀತಿಯ ಬಗ್ಗೆ ಇರುವಂಥ ಒಂದು ಕೀರ್ತನೆಯಾಗಿದೆ. ಅದರಲ್ಲಿ ನೋಡುವಾಗ ಒಂದು ಮಾತು ಈ ರೀತಿಯಾಗಿದೆ: ಪ್ರೀತಿ ತಾಳ್ಮೆಯುಳ್ಳದ್ದು, ದಯೆಯುಳ್ಳದ್ದು, ಈ ರೀತಿಯಾಗೆಲ್ಲ ಬರೆದು ಕೊನೆಗೆ ಒಂದು ಮಾತು ಈ ರೀತಿಯಾಗಿದೆ: ಎಲ್ಲವನ್ನು ನಂಬುತ್ತದೆ, ಜಯವಾಗುವಲ್ಲಿ. 6ನೇ ವಚನ ನಾನು ಪ್ರತ್ಯೇಕವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಕೊರಿಂಥ 13, 1 Corinthians chapter 13 verse 6. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ. ಹಾಗಾದರೆ ಇಲ್ಲಿ ಕೀರ್ತನೆ 101ರಲ್ಲಿ ನಾವು ಏನು ಮಾಡ್ತೇವೆ? ದುರಾಚಾರವನ್ನು ಹಾಗೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು, ಅನ್ಯಾಯವನ್ನು ನೋಡಿ ಸಂತೋಷ ಪಡೋದಿಲ್ಲ ಅಂದರೆ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಾವೀದನು ಹೇಳ್ತಾನೆ. ಅದು ಅವನು ಮಾಡಿಕೊಂಡಂಥ 6ನೇ ತೀರ್ಮಾನ. 7ನೇ ತೀರ್ಮಾನ ಏನಿದೆ ಅಂತ ನೋಡೋಣ ಬನ್ನಿರಿ. ಕೀರ್ತನೆ 101 3ನೇ ವಚನದಲ್ಲಿ, ಅದರ ಗೊಡವೆಯೇ ನನಗೆ ಬೇಡ. ಯಾವುದ್ರ ಗೊಡವೆ ಬೇಡ ಅಂತ ದಾವೀದನಿಗೆ? ದುರಾಚಾರವನ್ನು ಹಾಗೆ ಮಾಡ್ತೇನೆ. 2ನೇದು, ದುರಾಚಾರದ ಗೊಡವೆಯೇ ನನಗೆ ಬೇಡ. ಇದು ದಾವೀದನು ಮಾಡಿಕೊಂಡಂಥ 7ನೇ ತೀರ್ಮಾನವಾಗಿದೆ. 8ನೇ ತೀರ್ಮಾನ 4ನೇ ವಚನದಲ್ಲಿದೆ. 101:4 ಕೀರ್ತನೆ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ. ಮೂರ್ಖತನ ನಮ್ಮಲ್ಲಿ ಬರುವ ಸಾಧ್ಯತೆ, ಕೆಲವು ತೀರ್ಮಾನಗಳನ್ನು ನಾವು ಬುದ್ಧಿಹೀನರಾಗಿ ಮಾಡುವಂಥ ಸಾಧ್ಯತೆ ನಮಗಿರುವುದರಿಂದ ದಾವೀದನು ಕೂಡ 3000 ವರ್ಷಗಳ ಹಿಂದೆ ಆತನು ಇನ್ನೂ ಮನುಷ್ಯನಾಗಿದ್ದನು, ಮನುಷ್ಯ ಸ್ವಭಾವ. ಆದ ಕಾರಣ ಆ ರೀತಿಯಾಗಿ ಒಂದು ತೀರ್ಮಾನ, ನನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಒಂದು ತೀರ್ಮಾನ, ಡಿಸಿಷನ್ ತಗೊಳ್ತಾನ್ರಿ. 9ನೇ ತೀರ್ಮಾನ, ಕೆಟ್ಟತನವನ್ನು ಅರಿಯದಿರುವೆನು. ಕೆಟ್ಟತನವನ್ನು ಅರಿಯದಿರುವೆನು ಎಂಬಂಥ ಒಂದು ತೀರ್ಮಾನ ಭಾಳ ಒಳ್ಳೆಯ ಒಂದು ತೀರ್ಮಾನ ಅಲ್ವಾ? ದಾವೀದನ ಒಂದು ತೀರ್ಮಾನ. ಹೌದು, ದಾವೀದನ ವಿಷಯದಲ್ಲಿ ದೇವರು ಅಪೊಸ್ತಲಕೃತ್ಯ 13:22ರಲ್ಲಿ ಒಳ್ಳೆಯ ಸಾಕ್ಷಿಯನ್ನು ದೇವರು ದಾವೀದನ ಬಗ್ಗೆ ಕೊಟ್ಟಿದ್ದಾನೆ. ಬಹುಶಃ ಈ 18 ತೀರ್ಮಾನಗಳ ನಿಮಿತ್ತ ಕೂಡ ಇರ್ಬೋದು. ಹೌದು, ದೇವರು ಆಯ್ಕೆ ಮಾಡಿದನು. ಆದರೆ ದಾವೀದನು ಕೂಡ ಕೆಲವು ತೀರ್ಮಾನಗಳನ್ನು ತಕ್ಕೊಂಡನು. ಆಟೋಮೆಟಿಕ್, ಸ್ವಯಂ ನಿಯಂತ್ರಿತವಾದದ್ದಲ್ಲ ಆತ್ಮೀಕ ಜೀವನ. ನಾವು ಕೂಡ ದೇವರೊಂದಿಗೆ ಸಹಕರಿಸುವಂಥದ್ದೇ ಆತ್ಮೀಕ ಜೀವನವಾಗಿದೆ. ಸರಿ, 5ನೇ ವಚನ, ಕೀರ್ತನೆ 101 ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 5ನೇ ವಚನ, ದಾವೀದನ 18 ತೀರ್ಮಾನಗಳನ್ನು ನಾವು ನೋಡ್ತಿದ್ದೇವೆ. ಈಗ 10ನೇ ತೀರ್ಮಾನ ಏನಾಗಿದೆ? 5ನೇ ವಚನದಲ್ಲಿ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸಿಬಿಡ್ತೇನಂತ. ಯಾಕಂದ್ರೆ ದಾವೀದನು ರಾಜನಾಗಿದ್ದ, ಆದ ಕಾರಣ ಮರಣದಂಡನೆ ವಿಧಿಸುವಂಥ ಒಂದು ಅಧಿಕಾರ ರಾಜನಿಗೆ ಆ ದಿವಸಗಳಲ್ಲಿತ್ತು. ಅಂದರೆ ಅರ್ಥ, ನೆರೆಯವನ ಮೇಲೆ ಚಾಡಿ ಹೇಳೋದು ಅಷ್ಟು ಸೀರಿಯಸ್ಸಾ? ಹೌದು. ಆದ ಕಾರಣ ಅದರ ವಿಷಯದಲ್ಲಿ ಭಾಳ ರ್ಯಾಡಿಕಲ್ ಆಗಿ, ತೀವ್ರವಾಗಿ ನಾನು ವ್ಯವಹರಿಸ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸುಳ್ಳವನನ್ನು ಸಹಿಸುವುದಿಲ್ಲ. ಹೌದು, ಸೊಕ್ಕು ಅದು ಕಣ್ಣಲ್ಲಿ ಕಾಣಬಹುದು, ಸೊಕ್ಕು ಮನಸ್ಸಿನಲ್ಲಿ ಇರಬಹುದು, ಅದನ್ನು ಸಹಿಸೋದಿಲ್ಲ ಅಂತ ಒಂದು ತೀರ್ಮಾನ ತಗೊಳ್ತಾನೆ. ಹಾಗಾದರೆ ಈ ಗರ್ವದ ವಿಷಯದಲ್ಲಿ ದೂರವಾಗಿರ್ತೀನಿ, ನಾನು ಸಹಿಸೋದಿಲ್ಲ, ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ತಾನೆ. 6ನೇ ವಚನದಲ್ಲಿ ದಾವೀದನ 12ನೇ ಒಂದು ತೀರ್ಮಾನ ನಾವು ನೋಡಿಕೊಳ್ತಿದ್ದೇವೆ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು. ವಾವ್! ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆ. ದೇಶದಲ್ಲಿ ಹಾಗಾದರೆ ಹುಡುಕಬೇಕು, ಎಲ್ಲಿದ್ದಾರೆ ನಂಬಿಗಸ್ತರು, ಭಕ್ತಿವಂತರು ಎಲ್ಲಿದ್ದಾರೆ? 42 ವರ್ಷಗಳಿಂದ ನಾನು ಅದನ್ನು ಮಾಡ್ತಾ ಇದ್ದೀನಿ. ಎಲ್ಲಿದ್ದಾರೆ ನಂಬಿಗಸ್ತರು, ಎಲ್ಲಿದ್ದಾರೆ ಭಕ್ತಿವಂತರು? ಅವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೋಬೇಕು, ಅವರಿಂದ ಕಲ್ತ್ಕೋಬೇಕು.
ಅವರ ಒಡನಾಟ ಬೇಕು ಎಂಬುದಾಗಿ. ದಾವೀದನ ತೀರ್ಮಾನ ಅದೇ ರೀತಿಯಾಗಿತ್ತು. ಮತ್ತು ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ನೋಡ್ರಿ, ಅವ್ರ ಜೊತೆಗೆ ನಾನು ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಅವ್ರ ಜೊತೆಗೆ ನಾನು ಇರಬೇಕು ಎಂಬಂಥದ್ದು. ಅನಂತರ ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ಸೇವೆ ಮಾಡುವಾಗ ಕೂಡ ನೋಡ್ರಿ, ಕೀರ್ತನೆ 100ನೇ ಅಧ್ಯಾಯದಲ್ಲಿ ಯೆಹೋವನನ್ನು ಸಂತೋಷದಿಂದ ಸೇವಿಸ್ರಿ, ಅಂದರೆ ದೇವ್ರ ಸೇವೆ ಮಾಡುವಂಥವರು ಸಂತೋಷವಾಗಿ ಸೇವೆ ಮಾಡಬೇಕು ಎಂಬಂಥದ್ದನ್ನು ಕೀರ್ತನೆ 100ರಲ್ಲಿ ನೋಡಿದ್ವಿ. ಆದರೆ 101ರಲ್ಲಿ ನಾವು ನೋಡುವಂಥದ್ದು ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿ ಇರಬೇಕಂತ ಅರಸನಾದ ದಾವೀದನು ಹೇಳ್ತಾನೆ. ದೇವರ ಸೇವೆಯನ್ನು ನಾವು ಮಾಡುವಾಗ ಕೂಡ ಸನ್ಮಾರ್ಗಿಯಾಗಿ ನಾವು ಮಾಡಬೇಕು. ಮೋಸಗಾರನು ನನ್ನ ಮನೆಯಲ್ಲಿ ಇರಲೇಬಾರದು. ಮೋಸ ಅವನ 15ನೇ ತೀರ್ಮಾನ, ದಾವೀದನ 15ನೇ ತೀರ್ಮಾನ ಏನಂದರೆ ಮೋಸಗಾರನು ನಮ್ಮ ಮನೆಗಿರಬಾರ್ದು ಎಂಬುದಾಗಿ. 16ನೇ ತೀರ್ಮಾನ, ದಾವೀದನ ತೀರ್ಮಾನದಲ್ಲಿ 16ನೇದು, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಸುಳ್ಳು ಹೇಳುವಂಥವರು ಕೆಲವು ಸಾರಿ ತಮಾಷೆಯಾಗಿ ಸುಳ್ಳು ಹೇಳ್ತೀವಿ. ಅರ್ಧ ಸುಳ್ಳು, ಬಿಳಿ ಸುಳ್ಳು, ಕಪ್ಪು ಸುಳ್ಳು, ಪೂರ್ಣ ಸುಳ್ಳು ಅಂತ ಹೇಳ್ಬಿಟ್ಟು ಅಂಥವ್ರು ನನ್ನ ಮುಂದೆ ಕೂಡ ನಿಲ್ಲೋದು ಬೇಡ ಅಂತ ಹೇಳ್ತಾನೆ. ಅಂಥ ಒಂದು ತೀರ್ಮಾನ ತಗೊಂಡ್ಬಿಟ್ಟ. ರ್ಯಾಡಿಕಲ್ ಆಗಿ, ತೀವ್ರವಾಗಿ, ಗಂಭೀರವಾಗಿ, ವೈರಾಗ್ಯದಲ್ಲಿ ಈ ದಾವೀದನು. ಅನಂತರ 8ನೇ ವಚನದಲ್ಲಿ 17ನೇ ತೀರ್ಮಾನ, ದಾವೀದನ ತೀರ್ಮಾನ ನೋಡ್ತೀವಿ. ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿ ದಿನವೂ, ನೋಡ್ರಿ, ಈ ರೀತಿಯಾಗಿ ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಬಾರ್ದು. ಯಾಕಂದರೆ ಆ ಒಂದು ಜವಾಬ್ದಾರಿಕೆ ಪಟ್ಟಣದ, ದಾವೀದನ ಪಟ್ಟಣ ಅಂತ ಜವಾಬ್ದಾರಿಕೆ ದಾವೀದನಿಗಿತ್ತು. ಕೆಡುಕರು ಉಳಿಬಾರ್ದು ಎಂಬ ತೀರ್ಮಾನ ತಗೊಳ್ತಾನ್ರಿ. 18ನೇ ತೀರ್ಮಾನ, ದಾವೀದನ ತೀರ್ಮಾನ, ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುವೇನು ಅಂತ ಹೇಳ್ತಾನೆ. ಯಾಕಂದರೆ ರಾಜನಿಗೆ ಮರಣದಂಡನೆ ವಿಧಿಸುವಂಥ ಒಂದು ಅಧಿಕಾರ ಇತ್ತಲ್ವ, ಆದ ಕಾರಣ ದುಷ್ಟರಿರಬಾರ್ದು. ನಮ್ಮ ಮನಸ್ಸಿನಲ್ಲಿ ಕೂಡ ದುಷ್ಟತನ ಇರಬಾರ್ದು ಎಂಬಂಥದ್ದು ಹೇಳುವುದು. ಈ ರೀತಿಯಾಗಿ ದಾವೀದನ 18 ತೀರ್ಮಾನಗಳನ್ನು ಕೀರ್ತನೆ 101ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ. ನಮ್ಮ ಜೀವನವು ಕೂಡ ತೀರ್ಮಾನಗಳ ಜೀವನವಾಗಿ ಇರಲಿ. ತೀರ್ಮಾನಗಳಿಂದ ಆತ್ಮಿಕವಾಗಿ ಬೆಳೆಯುವಂತೆ ದೇವರು ಸಹಾಯ ಮಾಡಲಿ. ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳೋಣ. ಕೀರ್ತನೆ 101ನೇ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.